ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಿಮ್ಮೆಲ್ಲರಿಗೂ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ. ಒಂದು ವರ್ಷದವರೆಗೆ ಇಡಬಹುದಾದಂತಹ ಚಕ್ಕುಲಿಯನ್ನು ಹೇಗೆ ಮಾಡೋದು ಎಂಬುದನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ಮನೆಯವರೆಲ್ಲ ಕೂಡಿ ಪ್ರೀತಿಯಿಂದ ಮಾಡುವ ಚಕ್ಕುಲಿಯನ್ನು ಹೇಗೆ ಮಾಡುವುದು ಎಂಬುದನ್ನು ತೋರಿಸ್ತಾ ಇದ್ದೇನೆ. ಹಬ್ಬ ಹರಿದಿನದಲ್ಲಿ ಅಷ್ಟೇ ಪ್ರೀತಿಯಿಂದ ಈ ಚಕ್ಕುಲಿಯನ್ನು ಕರಿದು ತಿನ್ನಲಾಗುತ್ತದೆ. ರೀಸೆಂಟಾಗಿ ನಾನು ಊರಿಗೆ ಹೋದಾಗ ನಮ್ಮ ಮನೆಯಲ್ಲಿ ಚಕ್ಕುಲಿಯನ್ನು ಮಾಡ್ತಾಯಿದ್ರು. ಅದನ್ನು ವಿಡಿಯೋ ಮಾಡಿಕೊಂಡು ನಿಮಗೆ ಯಾಕೆ ತೋರಿಸ್ಬಾರ್ದು ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿಕೊಂಡು ನಿಮಗೆ ಹೇಗೆ ಒಂದು ವರ್ಷಕ್ಕೆ ಆಗುವಷ್ಟು ಚಕ್ಕುಲಿಯನ್ನು ಮಾಡ್ತಾರೆ ಎಂಬುದನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಗೆ ತಳಕ್ಕೆ ಎಣ್ಣೆಯನ್ನು ಹಾಕಿ ಒಂದು 5ರಿಂದ 7 ಲೀಟರ್ ನೀರನ್ನು ಹಾಕಿದ್ದಾರೆ. ನಂತರ ಒಂದು ಮಿಕ್ಸರ್ ಜಾರಿಗೆ 6 ಒಳ ಇಡಿ ಜೀರಿಗೆ ಹಾಗೂ 2 ಒಳ ಇಡಿ ಓಂಕಾಳನ್ನು ಹಾಕಿಕೊಳ್ಳಲಾಗಿದೆ. ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಪುಡಿ ಮಾಡಿಕೊಳ್ಳಲಾಗಿದೆ. ನಂತರ ಒಂದು 1/4 kgಯಷ್ಟು ಹಸಿಮೆಣಸಿನಕಾಯಿಯನ್ನು ರುಬ್ಬಿಕೊಂಡಿದ್ದಾರೆ. ಅದೇ ಮಿಕ್ಸರ್ ಜಾರಿಗೆ ರಾತ್ರಿ ನೆನೆ ಇಟ್ಟಂತಹ 1.5 ಸೇರು ಅಕ್ಕಿಯನ್ನು ರುಬ್ಬಿಕೊಳ್ಳಲಾಗುತ್ತೆ. ಈ ರೀತಿಯಾಗಿ ರುಬ್ಬಿಕೊಳ್ಳಲಾಗಿದೆ. ತುಂಬ ಸಾಫ್ಟ್ ಏನಲ್ಲ, ನಾವು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕಾಗುತ್ತೆ ಅಷ್ಟೆ. ಆನಂತರ ಒಂದು ಅರ್ಧ kgಯಷ್ಟು ಸಬ್ಬಕ್ಕಿಯನ್ನು 4-5 ವಿಸಲ್ ಕೂಗಿಸ್ಕೊಂಡು ಬೇಯಿಸಿಕೊಳ್ಳಲಾಗಿದೆ. ನಾವು ಅಟ್ ಎ ಟೈಮ್ ಬೇಯಿಸ್ಕೊಂಡು ಬೇಕಾದರೂ ಹಾಕ್ಬೋದು, ಇಲ್ಲ ನೆನೆ ಇಟ್ಟು ಬೇಯಿಸ್ಕೊಂಡು ಕೂಡ ಹಾಕ್ಬೋದು. ನೀರನ್ನು ಏನು ಬಿಸಿಗೆ ಇಟ್ಟಿದ್ರು ಆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದಾರೆ. ನೀರು ಬಿಸಿಯಾದ ನಂತರ ರುಬ್ಬಿಕೊಂಡಂತಹ ಅಕ್ಕಿಯನ್ನು ಹಾಕಿಬಿಟ್ಟು ಸರಿ ಮಾಡ್ಕೊಳ್ತಾ ಇದ್ದಾರೆ. ಇದು ಗಟ್ಟಿ ಆಗೋವರೆಗೂ ಕೂಡ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಆ ಹೆಸರು ಗಟ್ಟಿಯಾಗಿ ಕುದಿ ಬರೋವರೆಗೂ ಕೂಡ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಕುದಿ ಬಂದ ನಂತರ ಅದನ್ನು ನಿಲ್ಲಿಸಬೇಕಾಗುತ್ತೆ. ಗಟ್ಟಿಯಾಗಿದೆ ತುಂಬ ಅನಿಸಿದರೆ ಸ್ವಲ್ಪ ಬಿಸಿ ನೀರನ್ನು ಹಾಕಿದರೆ ಕರೆಕ್ಟ್ ಆಗುತ್ತೆ. ನಂತರ ಸಬ್ಬಕ್ಕಿಯನ್ನು ಬೇಯಿಸ್ಕೊಂಡಿದ್ರಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ. ಆ ಪೇಸ್ಟನ್ನು ಕೂಡ ಆ ಹೆಸರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಅರ್ಧ kg ಉದ್ದಿನ ಬೇಳೆಯನ್ನು ರಾತ್ರಿಯೇ ನೆನೆ ಇಟ್ಟಿದ್ದಾರೆ. ಅದಕ್ಕೆ 1 ಸ್ಪೂನ್ ಸೋಡಾ ಪೌಡರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇವೆ. ಉದ್ದಿನ ಬೇಳೆ ಪೇಸ್ಟನ್ನು ಕೂಡ ಹೆಸರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಆಗ್ತಾ ಇದೆ ಅನಿಸಿದರೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಈ ರೀತಿ ಆಗಾಗ ಮಿಕ್ಸ್ ಮಾಡ್ತಾನೇ ಇರಬೇಕು ಚೆನ್ನಾಗಿ ಬೇಯೋದಕ್ಕೆ. ಇದು ಚೆನ್ನಾಗಿ ಕುದೀತಾ ಇರುತ್ತೆ ಸಂದರ್ಭದಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಹಿಡಿಯಷ್ಟು ಒಣಮೆಣಸನ್ನು ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜೀರಿಗೆನೂ ಕೂಡ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದಾರೆ. ಪುಡಿ ಮಾಡಿಕೊಂಡಂತಹ ಎಲ್ಲ ಮಸಾಲೆಗಳನ್ನು ಕೂಡ ಹಸಿಮೆಣಸಿನಕಾಯಿ ಪೇಸ್ಟಿಗೆ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದಾರೆ. ಈ ಪೇಸ್ಟು ಹಸಿಮೆಣಸಿನಕಾಯಿ, ಜೀರಿಗೆ, ಓಂಕಾಳು ಹಾಗೆ ಒಣಮೆಣಸನ್ನು ಒಳಗೊಂಡಿದೆ. ನಂತರ 1 ಹಿಡಿಯಷ್ಟು ಗಸಗಸೆಯನ್ನು ಡೈರೆಕ್ಟಾಗಿ ಹಾಕಲಾಗಿದೆ. ಈ ಹೆಸರು ಮಿನಿಮಮ್ ಅಂದರೂ ಒಂದು 30 to 45 ಮಿನಿಟ್ಸು ಚೆನ್ನಾಗಿ ಕುದಿಬೇಕು. ಆನಂತರ ಮಿಕ್ಸಿ ಮಾಡಿಕೊಂಡಂತಹ ಮಸಾಲೆಯನ್ನು ಹಾಕಿ ಇನ್ನೂ ಸ್ವಲ್ಪ ಕುದಿಸ್ಬೇಕಾಗತ್ತೆ. ಮಸಾಲ ಎಲ್ಲ ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ ನಂತರ 3 ಸೇರು ಅಕ್ಕಿಯನ್ನು ಮೆಷಿನ್ನಿಗೆ ಹಾಕ್ಸ್ಬಿಟ್ಟು ಪುಡಿ ಮಾಡಲಾಗಿದೆ. ಆ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ಲದಂತೆ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಮುದ್ದೆ ಕೋಲಿನಿಂದ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಗಂಟಿರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ.
ಈ ರೀತಿಯ ಚಕ್ಕುಲಿಯನ್ನು ಒಬ್ಬರೇ ಮಾಡಲು ಸಾಧ್ಯ ಇಲ್ಲ, ಮನೆ ಮಂದಿಯೆಲ್ಲ ಕೂಡಿಕೊಂಡು ಮಾಡುವಂತಹ ಒಂದು ಖಾದ್ಯ ಇದು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವ ರೀತಿ ಈ ಚಕ್ಕುಲಿಯನ್ನು ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ಈ ಚಕ್ಕುಲಿ ಸೆಂಡಿಗೆ ಹಪ್ಪಳವನ್ನು ಹಳ್ಳಿಯ ಕಡೆ ಯುಗಾದಿ ಪ್ರಾರಂಭ ಆಗುವುದಕ್ಕೂ ಮುಂಚೆನೇ ಎಲ್ಲದನ್ನು ಮಾಡಿ ಇಟ್ಕೊಳ್ತಾರೆ. ಬಿಕಾಸ್ ಆ ಸಂದರ್ಭದಲ್ಲಿ ತುಂಬಾ ಬಿಸಿಲು ಚೆನ್ನಾಗಿರುತ್ತೆ. ಚಕ್ಕುಲಿ, ಸೆಂಡಿಗೆ ಮತ್ತು ಹಪ್ಪಳ ಚೆನ್ನಾಗಿ ಒಣಗ್ತವೆ, ಧೂಳು ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲೇ ಮಾಡ್ತಾರೆ. ಚಕ್ಕುಲಿಯ ಒರಳಿಗೆ ಹಾಕ್ಕೊಂಡ್ಬಿಟ್ಟು ನಾವು ಯಾವ ಶೇಪಿಗೆ ಬೇಕಾದರೂ ಈ ಚಕ್ಕುಲಿಯನ್ನು ಮಾಡ್ಕೋಬಹುದು. ಚಕ್ಕುಲಿಯ ಶೇಪಲ್ಲೇ ಮಾಡಬೇಕು ಅಂತ ಏನಿಲ್ಲ, ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ಮಾಡ್ಕೋಬಹುದು ಈ ರೀತಿಯಾಗಿ. ಈ ಚಕ್ಕುಲಿಯನ್ನು 2 ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದರೆ 1 ವರ್ಷ ಕೆಡದೆ ಹಾಗೆ ಇರುತ್ತೆ. ನಮಗೆ ಬೇಕಾದಾಗ ಎಣ್ಣೆಯಲ್ಲಿ ಹಾಕಿ ಕರಿದು ತಿನ್ಬೋದು. ಇದು ನನ್ನ ಊರು, ಹುಟ್ಟಿ ಬೆಳೆದ ಊರು, ಸುಖ ದುಃಖ ನೋವು ನಲಿವು ಕಂಡ ಊರು, ಬಾಲ್ಯದ ಒಂಗನಸನ್ನು ಕಂಡ ಊರು, ಮುಂದೊಂದು ದಿನ ಏನೋ ಸಾಧಿಸುತ್ತೇವೆ ಅನ್ನೋ ಕನಸನ್ನು ಚಿಗುರೊಡೆಸಿದ ಊರು. ಇದು ನಾವು ಕಲಿತ ಶಾಲೆ, ನಾವು ಕಲಿತ ಕಟ್ಟಡಗಳು ಬಿದ್ದು ಹೋಗಿರಬಹುದು, ಆದರೆ ಅಲ್ಲಿ ಚಿಗುರೊಡೆದ ಕನಸುಗಳು ಭವಿಷ್ಯದ ಭದ್ರ ಬುನಾದಿಯಾಗಿ ಬೆಳೆದು ನಿಂತಿವೆ. ಅಪ್ಪ ಅಮ್ಮನಿಂದ ಬೆಸೆದ ಸಂಬಂಧ, ಅಕ್ಕ ತಂಗಿ, ಅಣ್ಣ ತಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ, ಬಂಧು ಬಳಗ ಎಂದು ಬಾಂಧವ್ಯ ಬೆಸೆದ ಊರು ಇದು. ನಿಷ್ಕಲ್ಮಶವಾದ ವಾತಾವರಣ, ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಚುಂಬಿಸೋ ಸಮ್ಮಿಲನ, ಮನೋಹರವಾದ ಈ ವಂಗಿರಣ ನನ್ನ ಊರು. ಹೆಣ್ಣು ಮಕ್ಕಳಿಗೆ ಹುಟ್ಟಿದ ಊರನ್ನು ಬಿಟ್ಟು ಎಷ್ಟು ದೂರ ಹೋದರೂ ಮತ್ತೆ ಮತ್ತೆ ಕೈ ಬೀಸಿ ಸೆಳೆವ ಸೆಳೆತವೇ ತವರೂರು. ಅಕ್ಕ ತಂಗಿಯರೆಲ್ಲ ಜೊತೆಗೂಡಿ ಮಾಡುವ ಈ ಸ್ನ್ಯಾಕ್ಸ್ ಎಷ್ಟು ದುಡ್ಡು ಕೊಟ್ಟರೂ ಸಿಟಿಯಲ್ಲಿ ಸಿಗೋದಿಲ್ಲ. ಇದರಲ್ಲಿ ಪ್ರೀತಿ ತುಂಬಿರುತ್ತೆ, ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ತಾಯಿ ಎಷ್ಟೇ ಕಷ್ಟ ಆದರೂ ಮಕ್ಕಳು ಮೊಮ್ಮಕ್ಕಳು ಹಬ್ಬಕ್ಕೆ ಬರ್ತಾರೆ, ಅವರೆಲ್ಲ ಖುಷಿಯಾಗಿ ತಿನ್ನಲಿ ಎಂದು ಮಾಡುವ ಈ ವಸ್ತುವಿಗೆ ಬೆಲೆ ಕಟ್ಟಲು ಸಾಧ್ಯವೇ? ಅಕ್ಕಪಕ್ಕದ ಮನೆಯವರು, ಬಂಧು ಬಳಗದವರೆಲ್ಲ ಒಂದೆಡೆ ಕೂಡಿ ಪ್ರೀತಿಯಿಂದ, ಸ್ನೇಹ ಸಂಬಂಧದಿಂದ, ನಂಬಿಕೆ ಸಂತೋಷದಿಂದ ಮಾಡುವ ಹಪ್ಪಳ, ಸೆಂಡಿಗೆ, ಚಕ್ಕುಲಿ ಇನ್ನೂ ಮುಂತಾದವು. ಎಣ್ಣೆಯನ್ನು ಬಿಸಿ ಮಾಡಿ
ಫ್ರೈ ಮಾಡಿದರೆ ಈ ರೀತಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಯಾವುದೇ ಸಮಯದಲ್ಲಿ ನಾನು ವಿಡಿಯೋ ಸೆಂಡ್ ಮಾಡಲಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.